ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಅರಗ ಭಾಗದಲ್ಲಿ ಮನೆ ಮತ್ತು ಜಮೀನು ಜಲಾವೃತ ಆಗಿದೆ. ಕದಂಬ ನೌಕಾನೆಲೆ ಭಾಗದ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಮನೆಯಲ್ಲೇ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಕುಳಿತಿದ್ದಾರೆ ಪಾಪ ಸಂತ್ರಸ್ತರು. ಕಾಳಜಿ ಕೇಂದ್ರ ಕೂಡ ತೆರೆದಿಲ್ಲ. ಇಷ್ಟೆಲ್ಲ ಸಮಸ್ಯೆ ಆದ್ರೂ ಅನಾಹುತಗಳಾದ್ರೂ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಅರಗ ಭಾಗದಲ್ಲಿ ಒಂದ್ ಕಡೆ ಮನೆಗೆ ನೀರು, ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿ ಹೋಗೋ ಪರಿಸ್ಥಿತಿ ಬಂದಿದೆ. ಜಮೀನು ಜಲಾವೃತ ಆಗಿದೆ. ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಮನೆಗಳು ಜಲಾವೃತವಾದಾಗ ಮನೆಯಲ್ಲಿದ್ದವರು ಎಲ್ಲಿಗೆ ಹೋಗಬೇಕು? ಜಿಲ್ಲಾಡಳಿತ ಬರಬೇಕು, ಅವ್ರನ್ನ ರೆಸ್ಕ್ಯೂ ಮಾಡಿ ಒಂದು ಸುರಕ್ಷಿತ ಸ್ಥಳಕ್ಕೆ ಮಳೆ ನಿಲ್ಲೋವರೆಗೂ ಕರ್ಕೊಂಡು ಹೋಗಬೇಕು. ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕಾಗುತ್ತೆ. ಬಟ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಅಲ್ಲಿನ ಜಿಲ್ಲಾಡಳಿತ. ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಮನೆಯಲ್ಲೇ ಪಾಪ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ ಮಳೆ ನೀರಲ್ಲಿ ನೆಂದು. ಕರಾವಳಿಯಲ್ಲಿ ವರುಣ ಮತ್ತೆ ಅಬ್ಬರಿಸಿರುವಂಥದ್ದು. ಕಾರವಾರ ಭಾಗದಲ್ಲಿ ಅತಿ ಹೆಚ್ಚು ಈಗ ಹಾನಿಯಾಗ್ತಾ ಇರುವಂಥದ್ದು. ಕಾರವಾರದ ಚೆಂಡ್ಯ ಮತ್ತು ಅರಗ ಭಾಗದಲ್ಲಿ, ಅದರಲ್ಲಿಯೂ ಕದಂಬ ನೌಕಾನೆಲೆ ಇರುವಂತಹ ಭಾಗದಲ್ಲಿ ಈಗ ಸಾಕಷ್ಟು ಅನಾಹುತ ಆಗಿದ್ದಾವೆ. ಮನೆಗಳಿಗೆ ನೀರು ನುಗ್ಗಿದ್ದಾವೆ. ನಾವಿವತ್ತು ಅರಗ ಭಾಗ ಮತ್ತು ಚೆಂಡ್ಯ ಭಾಗದ ಮಧ್ಯದಲ್ಲಿರುವಂತಹ ಪ್ರದೇಶದಲ್ಲಿದ್ದೀವಿ. ಈ ಭಾಗದಲ್ಲಿ ನೀವು ನೋಡ್ಬೋದು ಕೃಷಿ ಜಮೀನು, ಅದರಲ್ಲಿಯೂ ಕದಂಬ ನೌಕಾನೆಲೆಯ ಭಾಗದಲ್ಲಿರುವಂತಹ ಕೃಷಿ ಜಮೀನು ಈಗ ಜಲಾವೃತವಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ತೆಂಗಿನ ತೋಟಗಳಿದ್ದಾವೆ. ಎಲ್ಲವೂ ಕೂಡ ಈಗ ನೀರು ತುಂಬ್ತಾ ಇರುವಂಥದ್ದು, ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲಿರುವಂತಹ ಮನೆಗಳೇನಿದ್ದಾವೆ ಅವು ಕೂಡ ಇವತ್ತು ಜಲಾವೃತವಾಗಿದ್ದಾವೆ. ಕಳೆದ 4-5 ವರ್ಷದಿಂದ ಈ ಭಾಗದಲ್ಲಿ ನಿರಂತರವಾಗಿ ಇದೇ ಸಮಸ್ಯೆ ಇರುವಂಥದ್ದು. ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದರೆ ಈ ಊರಿನ ಭಾಗದ ಜನರಿಗೆ ದೊಡ್ಡ ಸಂಕಟ. ಯಾಕೆಂತಂದರೆ ಮಳೆಯ ಪ್ರಮಾಣ ಹೆಚ್ಚಾಗಿ ನೀರು ಹರಿದು ಬಂದು ಸಮುದ್ರಕ್ಕೆ ಸೇರದೆ ಈ ಭಾಗದಲ್ಲಿ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅಂದರೆ ಇಡೀ ಮನೆಯೊಳಗಿರುವ ಎಲ್ಲ ಸಾಮಾನುಗಳು ಇವತ್ತು ಹಾಳಾಗಿರುವಂಥದ್ದು. ಜನ ಇವತ್ತು ಇನ್ನೂ ಕೂಡ ಈ ಭಾಗದಲ್ಲಿ ಇದ್ದಾರೆ. ಯಾಕೆಂತಂದರೆ ಕಾಳಜಿ ಕೇಂದ್ರವನ್ನು ಜಿಲ್ಲಾಡಳಿತದಿಂದ ತೆರೆದಿಲ್ಲ. ಜೊತೆಗೆ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಬೇಕಿತ್ತು, ಆದರೆ ಯಾವುದೂ ಕೂಡ ವ್ಯವಸ್ಥೆಯನ್ನು ಮಾಡಿಲ್ಲ. ಇದೇ ಮನೆಯೊಳಗೆ ಇದ್ದು ಈಗ ನೀರನ್ನು ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ನೀರು ತುಂಬ್ತಾ ಇದ್ದಾವೆ. ಯಾಕಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯೂ ಕೂಡ ಆಗ್ತಾ ಇದೆ. ರೆಡ್ ಅಲರ್ಟ್ ಇದ್ದಾವೆ. ಇಂಥದ್ರಲ್ಲಿ ಮಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಈ ಭಾಗದಲ್ಲಿ ಹರಿದು ಬಂದು ಮನೆಯೊಳಗೆ ತುಂಬ್ತಾ ಇರುವಂಥದ್ದು. ಎಷ್ಟೇ ನೀರು ಇವರು ಹೊರಗೆ ಹಾಕಿದ್ರು ಮತ್ತೆ ನೀರು ತುಂಬ್ತಾ ಇರುವಂಥದ್ದು. ಇನ್ನು ಆ ಮನೆ ಯಜಮಾನರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಈಗ ಈ ಭಾಗದಲ್ಲಿ ಎಷ್ಟೆಷ್ಟು ಮನೆಗಳು ನೀವು? ಭಾಳ ಮನೆ ಇದ್ದಾವೆ. ಎಷ್ಟೋ ಹಳೆಯ ಮನೆ, ಇವತ್ತೇ ಕಟ್ಟಿದ ಮನೆಗಳು ಅಲ್ಲ ಇವು ಭಾಳ ನಮ್ಮ ಪುರಾತನದ ಮನೆಗಳು. ಅವ್ರು ತಂದೆ ಇಟ್ಟದ್ದೇ ನಾವು ಅದ್ರ ಮೇಲೆ ನಡ್ತಾ ಇದ್ದೇವೆ. ಈಗ ಫ್ಲಡ್ ಬಂದ ಮೇಲೆ ಹೈಟ್ ಮಾಡಿದ್ರು ಕೂಡ ಮತ್ತೆ ನೀರು ತುಂಬೋದಂದರೆ ನಮಗೆ ಈ ಜೀವನನೇ ಬೇಡ ಆಗೋಗಿದೆ. ನಾವು ಮತ್ತೆ ಬದುಕಿರೋಕ್ಕಿಂತ ನಾವು ಹೋದದ್ದೇ ಒಳ್ಳೆಯದು. ಜಿಲ್ಲಾಡಳಿತ ಏನಾದ್ರು ಬಂದು ಯಾರು ಇನ್ನುವರೆಗೆ ಯಾರು ನಮ್ಮಲ್ಲಿ ಒಂದು ಮುಖ ಎತ್ತು ನೋಡಿಲ್ಲ ಇನ್ನುವರೆಗೆ. ಮತ್ತು ಏನು ಹೇಳೋದು, ನಮಗೆ ಏನು ಬೇಕು ಇದರಲ್ಲಿ? ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಈ ಮನೆಯಲ್ಲಿ ಒಳಗಡೆ ಸಂಪೂರ್ಣವಾಗಿ ನೀರು ತುಂಬ್ತಾ ಇದೆ. ಇನ್ನೂ ಕೂಡ ಸಾಕಷ್ಟು ಸಮಸ್ಯೆ ಆಗುವಂತಾಗಿದೆ. ಇನ್ನು ಹಲವು ಮನೆಗಳಿಗೆ ನೀರು ತುಂಬಿ ಸಾಕಷ್ಟು ಅನಾಹುತ ಆಗಿದೆ. ಇಲ್ಲಿ ಇನ್ನೊಬ್ಬರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಯಾಕಂದರೆ ಇವರು ಮನೆಯಲ್ಲಿ ಎಲೆಕ್ಟ್ರಾನಿಕ್ ಉಪಕರಣಗಳು ಕೂಡ ಸುಟ್ಟು ಸಂಪೂರ್ಣ